ನಮ್ಮ ಪುಟ್ಟಿ ಒತಾರನೆಯ ಮುದ್ದೆ ಬಸ್ಸಾರು ಮಾಡಿ ಪಲ್ಯ ಮಾಡವಳೆ. ಯಾವಾಗ ಅಮ್ಮ ಗುಡ್ತಾ ಕೂತೈತೆ. ನಾನು ಹೊತ್ತ ಹೊರಗಡೆಗೆ ಹೋಗಿದ್ದೆ, ಈಗ ಬಂದು ತಿಂದೆ. ಅಯ್ಯೋ ಚಂದಾಗಿ ಮಾಡವಳೆ ಮಾತ್ರ. ಅವಳು ಕೈ ರುಚಿ ಮಾತ್ರ ಬೋಲ್ ಸಂದಾಕೈತೆ. ತಿಂತಾ ಇದ್ರೆ ಹಾಗೆ ತಿಂತಾರನ ಅನಿಸ್ತದೆ. ನಮ್ಮ ಮನೇಲಿ ವಾರಕ್ಕೆ 2 ದಿನ ಅಂತವೇ ಈ ಸೊಪ್ಪಿನ ಹೆಸರು ಮತ್ತು ಇದು ಕಾಳು ಒಗ್ಗರಣೆ ಮಾಡೋದು, ಸೊಪ್ಪು ಕಾಳು ಒಗ್ಗರಣೆ ಮಾಡೋದಂತವೇ ಇದ್ದೇ ಇರ್ತತೆ. ಹೊಲ್ತಕ್ಕೆ ಹೋದ್ರೆ ಬರೀ ಅದೇ ಅಲ್ಲ, ಸೊಪ್ಪು ಮಳೆಗಾಲದಾಗ ಅಣಬೆ ಅಣಬೆ ಇವೆಲ್ಲನೂ ಕಿತ್ಕೊಬಂದು ಬರೀ ಇದೇ ಸಾಂಬಾರೇ ಜಾಸ್ತಿ. ಹುಳಿಕಾಳು ಪಳಿಕಾಳು ಕಾಳಿನ ಬಸ್ಸಾರುಗಳು ಇವೇ. ಒಂದೆರಡು ಹಪ್ಪಳ ಕರ್ದು ಸಂದಾಕಿರೋದು 7 ಕರಿಯೋಳು, ನಾನೇ ಮರ್ತುಬಿಟ್ಟೆ. ಬಿಡೋ ತಗೋಲ್ ತಿನ್ನೋಣ. ಒಂದು ಉಪ್ಪಿನಕಾಯಿ ಹಾಕಬೇಕಾಯ್ತು. ಹಂಗೆ ಭಾರಿ ರುಚಿಯಾಗೈತೆ. ಸಾರ ನೆಕ್ತಾ ಇದ್ರೆ ನೆಕ್ಕನ ಅನಿಸ್ತತೆ. ಇನ್ನೂ ಆನರಿ ಸಂದಾಕ ಮಾಡೋಳು ಮಾತ್ರ. ಈ ಮುಂಡವೇನು ಪಾಪ ಒತ್ತಾರ ಹೋದವು, ಏನು ಮಾಡ್ತಾವ ಏನೋ ಕಾಣೆ. ಬರಲೇ ಇಲ್ವಲ್ಲ, ಒಬ್ಬರು ಪತ್ತೆ ಇಲ್ಲ. ಹೋಗತ್ತಾಗಿ ಏನಾರ ಮಾಡ್ಕೊಂಡು ಹಾಳಾಗೋಲ್. ನಾನು ಒತ್ತಾರಿಂದ ಆತಾಗಿ ಬರೀ ಇದೇ ಆಗೋಯ್ತು, ತಿನ್ನೋಕ್ಕೆ ಆಗಿತ್ತಿಲ್ಲ. ಸರಿ ತಿಂದ್ರೆ ಸಾಕಾಯ್ತು ನನಗೆ. ಭಾಳ ರುಚಿ ಆಯ್ತು ಮಾತ್ರ. ಪುಟ್ಟಿ ಒಂದು ಮಿಲ್ಲಲ್ಲಿ ನೀರು ತಕ್ಕ ಬರವ ಇಲ್ಲಿ ಹೊಸಿಯ. ಅಯ್ಯೋ ತಕ್ಕ ಬರ್ತಾಯಿ ಒತ್ತಾರಿಂದ ನನಗೆ ನಮ್ಮನೆ ಸಾಂಬಾರು ನಾವು ಉಂಡನೇ ಒಂಥರ ನಾಲ್ಗೆಲ್ಲವ 20 ಕೊಟ್ಟಂಗೆ ಆಗೋಗಿತ್ತು. ನಾನು ಅಂತ ಮಾದೇಶ್ ಬರೋವರೆಗೂ ಕಾಯ್ದುಬಿಟ್ಟೆ ಉಂಡ್ರೆ ಆಯ್ತು ಅನ್ಕಂದೆ. ಹೊಟ್ಟೆ ಸು ತಡೆಯೋಕ್ಕಾಗಲ್ಲ. ತಕ್ಕ ಬಾಯಿಲ್ ಒಂದು ಮಿಲ್ಲಲ್ಲಿ ನೀರ. ಅಲ್ಲಕ್ಕನವ ನೀನು ಒತ್ತಾರ ಎಲ್ಲೋಗಿದ್ದು? ಒತ್ತಾರಿಂದ ಉಂಡೇ ಇಲ್ಲ, ಏನು ಮನೆಯೇ ಸೇರಿಲ್ಲ ನೀನು? ಬತ್ತೀನಿ ಬಂದು ಉಣ್ತೀನಿ ಅಂತ ಹೋದಳು, ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ನಾನು ಕಾಯ್ದು ಸಾಕಾಯ್ತು. ಇನ್ನು ಅವಳು ಬಸಣ್ಣ ಬಂದ್ಲು, ಅಲ್ಲಿ ಇವ್ರ ಮನೆ ತಗ ಕೂತಿದ್ಲು. ಯಾರೋ ನೀನು ಅವ್ರ ಮನೆ ತವ ಅಂತ ಅಂತು. ನೀನೇನೋ ಊರು ಬಳಸೋದು ಕಲ್ತಿದ್ದಿ, ಈಗ ಮೊನ್ನೆ ಸರಕಲ್ಲ ಉಣ್ಬಾರ್ದ ಬಂದು. ಬೆಲ್ಲ ಹಂಗೆ ಚೀಪನ ಅನಿಸ್ತದೆ, ಭಾರಿ ಚೆನ್ನಾಗೈತೆ. ಇಲ್ಲ ನಾನು ಹಂಗೆ ಒತ್ತಾರಯ್ಯ ಅಡ್ಡಾಡ್ಕೊಂಡು ಹೊಟ್ಟೆ ಸಿಕ್ಕಿತ್ತು ಯಾಕಂದ್ ಮಗ. ಬೆಳಗ್ಗೆ ಇವ್ನು ಬೆಂಗಳೂರಿಂದ ಬಿಸ್ಕತ್ ತಕ ಬಂದಿದ್ದ ನೋಡು, ಅರಸ್ಕಂತೆ ಬಿಸ್ಕತ್ ಅಂತ ಏನೋ ತಕ ಬಂದಿದ್ದ. ಅಯ್ಯೋ ಅದ ಹೆಚ್ಕೊಂಡ್ ತಿನ್ನ ಆಸ್ಕೆ ಹೊಟ್ಟೆ ಹಸ್ದೋದು. ತಡಿ ಅತ್ತಗೊಂದು ಸುಮ್ಮನೆ ಒಂದು ಹಿಂಗೆ ಆ ಕಡೆ ಮೇಲೆ ಕೆರಿಗೆ ಹಂಗೆ ಹೊಲ್ತಕ್ಕೆ ಇತ್ತು ತಕ ಹೋಗ್ಬಿಟ್ಟು ಬಂದು ತಿಂದ್ರೆ ಆತು, ಏನು ಇಟ್ಟೋದಕ್ಕೆ ಏನು ಅಂತ ಹಿಂಗೆ ಹೋದ್ನ. ಎಲ್ಲೋ ಸಿಕ್ಕಿದ್ಲು. ಅವಳೇನೋ ರೊಟ್ಟಿ ತೊಟ್ಟಿದ್ಲಂತೆ. ತಗೊಳಕ ರೊಟ್ಟಿ ತೊಟ್ಟಿದ್ದೀನಿ, ಎಮ್ಮೆ ಕರ ಹಾಕಿತ್ತು ಗಿನ್ ಮಾಡಿದ್ದೀನಿ ಅಂತ ಬುಡ್ದಾನೆ ಹೋದ್ಲು. ಅಯ್ಯೋ ಇನ್ನು ಅಲ್ಲಿ ತಿನ್ನ, ನನಗಿಲ್ಲಿ ನೀ ಬಾಯಲ್ಲಿ ನೀರು, ನೀನು ಸೊಪ್ಪು ಹೆಸರು ಮಾಡಿದ್ಯಾ ಅಂತವ. ಆ ಗಿಣ್ಣ ಅಂದರೆ ಆಸೆ ಅಲ್ವ ಮಗ. ಅದಕ್ಕೆ ಅತ್ಲಾಗಿ ರೊಟ್ಟಿನೂ ಗೆಣ್ಣ ಕೊಟ್ಲು. ಅಲ್ಲೇ ಒಂದು 2 ರೊಟ್ಟಿ ತಿಂದು ಒಂಚು ಗೆಣ್ಣು ತಿಂದು ಇನ್ನು ಒಟ್ಟು ತುಂಬ್ತಲ್ಲ. ಅಲ್ಲ ಇತ್ಲು ಮನೇಲಿ ಹೋಗೋಂಗಳಿಗೆ ಮನೆಗಿದ್ದೆ. ನಾನು ಆಗಲೇ ಬಂದೆ ಒಂದು 4 ಗಂಟೆ ಹಿಂಗೆ. ಅದು ಇತ್ಲು ಮನೆ ಮನೆಗಿದ್ದು ಸಂದ ಒಪ್ಪತ್ನಾಗೆ ಹೋಗಿ ಹೊಸ ಗಿಡಗಳಿಗೆಲ್ಲ ನೀರು ಪರ ಹಾಕಿ ಮಾಡಿ ಈಗ ಬಂದೆ. ಅಥವಾ ಮಾದೇಶ್ ಬಂದಮೇಲೆ ಉಣ್ಣನ ಅನ್ಕಂದೆ. ಮಾದೇಶ್ನ ಸಾಂತ ಬತ್ತರ ಬಂದಮೇಲೆ ಉಣ್ಣನ ಅಂತವ. ನೋಡಿದರೆ ಹೊಟ್ಟೆ ಸಿಟಲಿಯಾಗೋತು. ಆಮೇಲೆ ಸಾರು ಸೊಪ್ಪಿನ ಹೆಸರು ಅಂದ್ರೆ ನನ್ನ ಪ್ರಾಣ ಅಲ್ವಾ, ಅದ್ರಾಗೂ ಬಸ್ಸಾರು ಮಾಡಿದರೆ ಅದಕ್ಕೆ ಅದ ತಡಿಲಾರ್ದಾನೆ ಹಾಕಂಗೆ ಕುಂತೆ. ಇವತ್ತೇನು ಭಾರಿ ಸಂದಾಗ ಬಂದೈತೆ ಕಣೆ, ಹಂಗೆ ಬೆಳ್ಳ ನೆಕ್ಕನ ಅನಿಸ್ತದೆ. ಆ ಸಂದಾಗ ಸಾಂಬಾರು ನಾನು ಯಾವತ್ತೂ ಇಟ್ಟು ಹೋಗ್ಲಿತ್ತಿಲ್ಲ ಬಿಡು ನಿನ್ನ ಸಾರ. ಇವತ್ತು ಮಾತ್ರ ಭಾರಿ ಸಂದಾಗ. ಅದು ಏನು ಹಾಕಿದ್ದ ಕಣೆ? ದಿನ ಹಾಕಿದ್ದೀನಿ ಕಂಡು ಬಾ. ಇವತ್ತು ಹೊಟ್ಟೆ ತುಂಡಿದೆಯಲ್ಲ ಅದಕ್ಕಂಗೆ ಅನ್ನಿಸ್ತಾರೆ ಕಣ. ನನಗೇನು ಹಂಗೆ ಅನ್ನಿಸ್ತಾವ, ಏನು ದಿನ ಉಂಡಂಗೆ ಐತಿ. ಸರಿ ನೀರು ತತ್ತರ ಮೇಲೆ ನೀರು ಕುಡಿತೀನಿ ಮೊದಲು. ಗಂಟ್ಲಿಗೆ ಮುದ್ದೆ ಸಿಕ್ಕಾಕೊಂಡಾಗ ಆಗ್ಬಿಟ್ಟೆ ನನಗೆ. ಹೋಗತ್ತಾಗ ನೋವ ಗಂಟ್ಲಿಗೆ ಮುದ್ದೆ ಒಂಥರ ಸಿಕ್ಕಂದಾಗ ಆಗ್ಬಿಟ್ಟಿತ್ತು. ಅಯ್ಯೋ ಒಂದು ದಿವಸ ಉಣ್ಣ ಭಾರಿ ಸಂತಾಗದೆ ಅಂತ ಬಾ. ಅವತ್ತರ ಮುದ್ದೆ ಅಲ್ವಾ, ಅದೊಂಥರ ಗಟ್ಟಿ ಸಿಕ್ಕಾಕೊಂಡಾಗ ಆಗ್ಬಿಡ್ತು. ನಿಧಾನಕ್ಕೆ ತಿನ್ನವ ನೀನು. ಅದು ಯಾಕೆ ಹಂಗಾಡಿಯ? ಏನು ಯಾವತ್ತು ಕಾಣೋದು ಕಂಡಿದ್ದೀನಿ ಅನ್ನೋಂಗೆ ಆಡ್ತಾ ಇದ್ದೀವಿ. ಯಾಕೆ ಹಿಂಗೆ ಆಡ್ತಿದ್ದೆ ಕಾಣ ಇವತ್ತು? ಏನು ಭಾರಿ ಖುಷಿಯಾಗಿದೆಯಲ್ಲ ಹಂಗಂತವ. ನಾನೇನೋ ಹೇಳೋಣ ಅನ್ಕಂಡೆ, ನೀನು ಇತ್ತಿಲ್ವಲ್ಲ ಸುಮ್ಕಂಡು. ನಿಂಗಕ್ಕ ಆಗಲೇ ಒಂದ್ಲವ ಸಂದದನ್ನಾಗಯ್ಯ ದೊಡ್ಡಪ್ಪ ಮನೆಗೆ ಒಂದ್ಲಕ್ಕ ಈತಾದ್ರೂ ಬಂದೇ ಇಲ್ಲ ನಮ್ಮ ಮನೆಗೆ. ಕರೆದು ಬಂದಿದ್ದೆ ಅಲ್ವಾ ಇವನು? ಅದೇ ಮಯಸ್ನೇ ಹೋಗಿದ್ದ ಸೈಕಲ್ ಇಸ್ಕೊಂಡು ಕರೆದು ಬಂದವನೇ. ಆದ್ರೂ ಯಾಕೆ ಬಂದಿಲ್ಲ, ಹಂಗೆ ಬಂದಲ್ಲ ಹಂಗ ಇಲ್ಕೊಂಡು ಬಿಡ್ನ. ನಾನು ನೋಡಿಲ್ಲ, ನಂಗೆ ಗೊತ್ತೂ ಇಲ್ಲವ. ಅಲ್ಲ ಮತ್ತೆ ನೀನು ನೋಡಿದ್ಮೇಲೆ ಕರಿಬೇಕು ತಾನೇ? ಇದೇ ಮತ್ತೆ ಇವೇ ಮನಸ್ತಾಪಾಗೋದು. ನೋಡಿದ್ಮೇಲೆ ಕರೆದು ಏನು ಅಂತ ಕೇಳಿದ್ರೆ ಹೇಳಿರೋಳು. ನೀನು ಅಲ್ಲಿ ನೋಡ್ಬಿಟ್ಟು ಸುಮ್ಕಾಗಿಲ್ಲ ನನ್ನ ಮುಂದೆ ಬಂದು ಹೇಳಿದ್ರೆ ಇಲ್ಕನವ. ನಾನು ಅಲ್ಲಿ ಕೊಟ್ಕೆ ಮನೆ ಕಸ ಗುಡಿಸ್ತಿದ್ದೆ. ಅವಳಂಗೆ ಹೋಗಿದ್ದ ಕೊಟ್ಕೆ ಮನೆ ಅಂತ ಕೂಗಿದ್ರೆ ಅವ್ನಿಗೆ ಕೇಳ್ತತಾ? ಹೇಳಿ ನೀನೇ ನೋಡಿದೆ. ಮಗ ಇಟ್ಕೊಂಡು ಹೋಗಿದ್ದ ನೋಡಿದೆ. ಸರಿ ಬತ್ತಾಳೆ ಬಿಡು, ಏನಲ್ಲಿ ಹೋಗಿ ಬದ್ದ ಮಾತಾಡ್ಸ್ಕೊಂಡು ಇತ್ತ ಬತ್ತಾಳೇನೋ ಅಂತ ನಾನು ಬಂದೆ. ನಂಗೆ ಹೆಂಗೆ ಗೊತ್ತು? ಏನು ಬಾಜು ಅಂತ ಹಿಡ್ಕೊಂಡು ಯಾಕೆ ಬರೋಕ್ಕಾಯ್ತದ ಅವಳನ್ನ? ಬಂದೊಳಗೆ ಬರಬೇಕು ಅಂತ ಗೊತ್ತಾಗಲ್ವಾ? ನಾಕವ ನನ್ನ ಯಾಕೆ ಕರಿತೀಯ? ನನ್ನ ಕರಿತೀಯ ನೀನು? ಅದುವೇ ನೀನು ಈ ಬಾಂಡು ಭಜಂತ್ರಿ ಹಿಡ್ಕೊಂಡು ಕರೆದಾಯ್ತಾ? ನನ್ನೇನು ಬೇಡ, ನಿಮ್ಮ ಶಾಂತಕ್ಕೆ ಗೊತ್ತಲ್ಲ, ನಿಮ್ಮ ಶಾಂತಕ್ಕೊಂದೇ ಕರ್ಕೊಂಗೊಳಿ. ನಾನು ಹೆಂಗೆ ಕರೆದ್ರು ನಮ್ಮ ಅವ್ನ ಮನೆಗೆ ನಂಗೆ ಬರೋದು ಗೊತ್ತು. ಅಕ್ಕ ಇಲ್ಲ ಕಣ್ ಬಾ ಅಕ್ಕ. ಅದು ಹಂಗೆ ಹೋದಲ್ಲ, ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದಕ್ಕಂತ ಬಾ. ಅದಕ್ಕೆ ಹಾಗೆ ಬಂದಂತೆ. ಏನು ಇಟ ಗಂಟೆ ಏನು ಬಂದ ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಬರಬಾರ್ದ? ಆಮೇಲೆ ಕೋಪದಾಗಿತ್ತಪ್ಪ. ನಿಧಾನಕ್ಕೆ ಸಂದ ಮಕ್ಕಳಿಗೆ ಹೋಗಿ ನೋಡ್ಕೊ ಬಂದಿದ್ರು ಆಗಿತ್ತಪ್ಪ. ಇಲ್ಲ ಕಣವ, ಅವಳಿಗೆ ಏನು ತಾತ ನೋಡ್ಬೇಕು ಅಂತ ಕುಣಿಯೋದು ಹಾಕೊಂಡು ಅಲ್ಲಿಂದ ಒಂದೇ ಆಟ. ಇನ್ನು ಅತ್ಲಾಗೆ ಇಲ್ಲೂ ಇರ್ದಾನೆ ಓದತ್ತು. ಇನ್ನು ತಕೊಂಡೋಗದ್ಲಂಗೆ ಮೋಚಸ್ ಬರೋಣ ಅಂತ ಹೋದೆ. ಅಲ್ಲಿ ದೊಡ್ಡಪ್ಪ ಇತ್ತಿಲ್ಲ, ಎಲ್ಲ ಹೋಗ್ಯ ಅಂತ ದೊಡ್ಡಪ್ಪಯ್ಯ. ಇವಳಿದ್ಲು ರಂಗವ ಆಕೆ. ಅವಳೇ ಸರ್ಬತ್ ಮಾಡ್ತಾಯಿದ್ಲು. ಮಾಡಿಕೊಡು ಕುಡಿದ್ಬಿಟ್ಟ ಹೋಯ್ತೀನಿ ಅಂತ ಕೂತ್ಕದ್ದೆ ಅವಳ ಗಳಿಗೆ. ಸಾಕಾದಂಗಾಯ್ತು ಅಲ್ಲಿಂದ ಬಂದು.
ಏನು ಎಡ್ಕೊಬರಲ್ಲ ಬಿಡು, ಗಾಡೀಲಿ ಕರ್ಕೊಂಡ್ಬಂದ್ರು ಆದ್ರೂ ಸಕಾದಂಗೆ ಆಗೈತೆ. ಕುಡ್ಕೊಂಡು ಇತ್ತ ಬಂದೆ ಅಟೆಯ. ಓಹೋ, ಊರಿಗೆ ಹೋಗ್ತೀನಿ ಹಬ್ಬಕ್ಕೆ ಅಂದಳು ಇಲ್ಲ ಸಡ್ಕೊಂಡು ಕೂತಾಳಲ್ಲಪ್ಪ. ಅಥವಾ ಹೋಗಿದ್ರು ಒಂದು ನೆಮ್ಮದಿಯಾಗರ ಇಲ್ವಿ ಮನೆ ಒಳಗೆ. ಒಂದಲ್ಲ ಒಂದು ಗೊಣ 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 ಅಂತಿರ್ತಾಳೆ. ಇಲ್ಲ ನಮ್ಮ ಅಪ್ಪನ ತೆಗಿತಾಳೆ, ಇಲ್ಲ ನಮ್ಮ ಅವ್ವನ ತೆಗಿತಾಳೆ. ಯಾರು ಇಲ್ಲ ಅಂದರೆ ಕೃಷ್ಣನೊಂದುವೆ ಶಾಂತಕ್ಕೆ ಎದು ತಕ್ಕಂಡು ಕೂತ್ಕೊತಾಳೆ. ಅಯ್ಯೋ ಆತ ಹೋಗಿರೋ ಒಂದು 2 ದಿನ ನೆಮ್ಮದಿಯಾಗಿದ್ದೀನವ. ಜನಕ್ಕೆ ಇದ್ಯಾಕೆ ಅವಳೆ ಗರ ಪಡ್ದಾಳಂಗೆ ಕೂತಿದೀಯಾ? ಎಲ್ಲನೂ ಎತ್ತಿಟ್ಕಂದ ಅತ್ತಾಗಿ ಬಿಟ್ಕೊಟ್ಟು ಬರ್ತೀನಿ ಬಾ, ಇವತ್ತು ವಂಡಿ ಬಾ ಓದ್ತೀನಿ ಅಂದಳು. ಇನ್ನೂ ಏನು ತಯಾರಾದಂಗೆ ಕಾಣ್ತಾ ಇಲ್ಲ. ಬಾ ತಾಗಿ ಬಿಟ್ಕೊಟ್ಬಿಟ್ಟು ಬರ್ತೀನಿ. ಹೋಯ್ತೀನಿ ಬನ್ರಿ. ಏನಾರು ಹೋಗಂತೆ ಕಾಕೊಂಡು ಕೂತಿರೋ ಹಂಗದೆ. ನಾನು ಹೋಗೋಣ ಅನ್ಕಂದೆ. ಹೊಸಿಯ ತರಕಾರಿ ಇವು ಎಲ್ಲನೂ ಕೊಳ್ತೋತಾವೆ. ಅದಕ್ಕೆ ಆತಾಗಿ ಹೇಳ್ಬೇಕು ನಿಮ್ಗೆ ಇಟ್ಬಿಟ್ಟು ಮಿಕ್ತಾವ್ ಚೀಲ್ಕಾಕ್ ಹೋಗೋಣ ಅಂತ ಕೂತಿದ್ದೆ. ಬನ್ನಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ ಒಂದು ಗಳಿಗೆ. ಇದ್ಯಾಕವ್ವ ನಡಿ ಎದ್ದು ಊರಿಗೆ ಬಿಟ್ಬರ್ತೀನಿ. ಕೂತ್ಕೊಳ್ಳೋದು ಆಮೇಲೆ ಕೂತ್ಕೊಳ್ಳೋದಿದ್ದೇ ಐತಿ. ನನಗೆ ಸಾಕಾಯ್ತು ಬಿಟ್ಟು ಬಂದು ಅಂಗಡಿಗೆ ಮನಿಕ ತಿನ್ನಂಗೆ ಆಯ್ತಾ ಇಲ್ಲ. ಬನ್ನಿ ಇಲ್ಲಿ ಕೂತ್ಕೊಳ್ರಿ. ನೀವು ಬಿಟ್ಟು ಬರ್ತಿದ್ರಿ ಇವತ್ತಿಲ್ಲ ನಾಳೆ ಕರ ಹೋಯ್ತೀನಿ. ಹಬ್ಬಿರೋದು ಇನ್ನೂ ಎಂದಿನದೆ. ಈ ಬಿರ್ನ ಹೋಗಿ ಏನು ಮಾಡಬೇಕಾಗಿಲ್ಲ. ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತವ ಬಿರ್ನ ಹೋಗೋದಷ್ಟೇ. ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಹೇಳವ ಏನು ಅಂತ ತಲೆ ಹೋಗೋ ವಿಷಯ. ಊರಿಗೆ ಹೋಗೋದು ಬಿಟ್ಟು ಹಂಗೆ ಯೋಚನೆ ಮಾಡ್ಕೊಂಡು ಕೂತಿಯಲ್ಲ, ಇವನಾತು ಅದು ಏನಾಯ್ತು ಗೊತ್ತಾ? ಇವತ್ತು ನಿಮ್ಮ ಅದಕ್ಕೆ ತಮ್ಮ ಬೆವತಾರಾಗೆ ಬಂದಿದ್ದ. ಅದು ಆಮೇಲೆ ಈಟಾಯ್ತು. ಆದ್ರೂ ಒಂಥರ ಗಟ್ಟಿ ನಮ್ಮ ಶಾಂತಕ್ಕ. ನಾನಾಗಿದ್ರು ಮಾತ್ರ ತಕ್ಕ ನಿಂತ್ಕೊಬಿಡಿ, ನೀ ಹಾಕಲ್ ಸಾಕಲ್ಲ ಅಂತ ಪಾಪ ಹೊತ್ಕೊಂಡು ಹೋದ್ಲು. ನನಗೆ ಒಂಥರ ಆಗೋಯ್ತು. ಏನಾರ ಆಗಲಿ ಗೋಳಿಕಬೇಕು. ಕಂಡರ ಮನೆ ಹೆಣ್ಮಕ್ಳು ಆನರಿಗೆ ಗೋಳಿಕಬಾರ್ದು. ಆ ತಾರಿಂದ ಹೊಲದಲ್ಲಿ ಕೆಲಸ ಮಾಡಿಸ್ಬಿಟ್ಟು ಕಳ್ಸಕ್ಕಲ್ಲ ಅಂದ್ಬಿಟ್ರೆ ನಿಮ್ಮಪ್ಪ. ತೆಗಿ ಪಾಪ ಅವಳಿಗೂ ಒಂಥರ ಆಗೋತು. ಹೇಳೋದು ಕೇಳೋದಿಲ್ದಂಗೆ ಆಗಿದೆ. ನಿಮ್ಮ ಅಪ್ಪಂಗೆ ಬುದ್ಧಿ ಕಲ್ಸರಿ ಯಾರೂ ಇಲ್ಲ. ನಾನೇನೊಂದು ವರ್ಷ ಜೋಲಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೌದಾ? ಹಂಗೆ ಮಾಡಬಾರ್ದಾಯ್ತು. ಕಳಿಸಿದ್ರೆ ಆಗಿತ್ತು. ಯಾಕೆ ಹಂಗೆ ಆಡ್ತಾನೆ ನಮ್ಮ ಅಪ್ಪನೂ ದಪ್ಪ ತಾಳು ಕೆಟ್ಟಂಗೆ ಆಡ್ತಾನೆ. ನಮ್ಮವನು ಅದು ತಾಳ ಆಗ್ತಾಳೆ. ನೋಡಿದ್ರೆ ಕಿತ್ತಾಡ್ಕೊಂಡು ನನಗೆ ಹಾಕೇ ಇಲ್ಲ. ಅವಳು ಮಕ್ಕ ಕಂಡ್ರೆ ನನಗೆ ಹಾಕಲ್ಲ, ನನ್ನ ಮಕ್ಕ ಕಂಡ್ರೆ ಅವ್ಳಿಗೆ ಹಾಕಲ್ಲ ಅನ್ನಂಗಿರ್ತಾರೆ ನಮ್ಮ ಅಪ್ಪನ ಮೌನುವೆ. ಒಂದೊಂದು ದಪ್ಪಕ್ಕೆ ನಮ್ಮ ಅಪ್ಪ ಮಾಡೋದಕ್ಕೆ ನಮ್ಮ ಮೌನು ತಾಳ ಹಾಕ್ಬಿಟ್ಟು ಜೈ ಅಂದ್ಬಿಡ್ತಾಳೆ. ಕಳಿಸ್ಬೇಕಾಗಿತ್ತು. ಏನತ್ತಾಗಿ ಕಿತ್ತಾಡ್ಕೊ ಬಂದಿದ್ರು ವರ್ಷದಿಂದ ಇಲ್ಲೇ ಇದ್ರು. ಹೋಗಿ ಪಾಪ ಒಂದು 2 ದಿನ ಬೋರೋರು. ಕಳಿಸಿದ್ರೆ ಆಗಿತ್ತು. ಇಲ್ಲಿ ಬಂದು ಏನು ಇಲ್ಲಿ ಇತ್ಕೊಂಡು ಮಾಡೋದು ಏನದೆ? ಬಂದವ್ರು ಮಾಡ್ಕೊತಾರೆ. ಒಬ್ಬ ಮಕ್ಳು ಕರ್ಕೊಂಡು ಹೆಣ್ಮಕ್ಳು ಕರ್ಕೊಂಡು ನಮ್ಮ ಅವ್ವು ಮಾಡ್ಕೊಳಕ್ಕಾಗಲ್ವಾ? ಮಾಡ್ಕೋಬೋದಾಗಿತ್ತು. ಬಸ್ರಿ ಬೇರೆ ಈ ಟೈಮಾಗಿ ಹಂಗೆಲ್ಲ ಗೋಳಿಕಬಾರ್ದು ಕಣೆ. ಕಳಿಸ್ಬೇಕಾಯ್ತು. ಕಳಿಸ್ಬೇಕಾಗಿತ್ತು. ಕಳಿಸ್ಲಿಲ್ಲ ನಿಮ್ಮಪ್ಪ. ಬನ್ನಿ ಓಲಿ ಹಂಗೆ ಆಗ್ಬೇಕು. ನಾನು ಸದ್ಯಕ್ಕೆ ನನ್ನೆಲ್ಲಿ ಬೇಡ ಅಂದ್ಬಿಡ್ತಾರೋ ಅನ್ಕಂಡೆ. ನನ್ನ ಹೋಯ್ತಾಳೆ ಅಂತ ಅವರೇ ಹೇಳೋರೆ. ಅದಕ್ಕೆ ಸಿಕ್ಕಿದ್ದೆ ಚಾನ್ಸ್ ಅಂತ ನಾನು ಎಲ್ಲ ತುಂಬ್ಕೊಂಡು ಹೊಂಟಿದ್ದೀನಿ. ಅಯ್ಯೋ ಇನ್ನು 2-3 ದಿನ ಮಕ್ಕ ಕಕ್ಕಲ ಈ ಕಡೆಗೆ ನಲ್ಲಿ ನಿಮ್ಮಪ್ಪ ಅವಳ ತಲೆ ಕೇಳಬೇಕು. ಇನ್ನು ನಿಮ್ಮ ಆ ಕಡೆಗೆ ಹೋದಾಗ ಇನ್ಯಾರು ಕಾಪಿಟಿ ಕೊಡ್ತಾರೆ ಅವಳ ತಲೆಯ ಏನು ಮಾಡ್ತದೋ ಕಾಣೆ. ಏನು ಅಲ್ಲಿ ಬನ್ನಿ. ನಾನು ಹೋದ್ರೆ ಒಂದು 3-4 ದಿನ ಕಡೆಗೆ ತಲೆ ಹಾಕಲ್ಲ ಕಣಪ್ಪ. ನೇಮ್ ತೆಗೆದು ಬರ್ತೀನಿ ನಮ್ಮ ಅಪ್ಪನ ಮನೆ. ಏನು ಮದುವೆ ಆಗಿ ಬಂದು ಅಪ್ಪ ತಿಂದು ಬರೀ ನಿಮ್ಮ ಅಪ್ಪಂಗೆ ಮುಂಡ ಮುಚ್ಚೋದೇ ಆಯಿತು. ಹಿಂಗೋ ಏನು ಕೇಳಬೇಡ. ಗಂಟೆಗೊಂದಪ್ಪ ಟೀ ಕೊಟ್ಕೊಂಡು ಹೊತ್ತಿಗೆ 3 ಟೈಮ್ ಬಿಸಿ ಕೊಟ್ಕೊಂಡು ಇದ್ಬಿಟ್ರೆ ಅವಳಂತ ಒಳ್ಳೊಳ್ಳಿನ ಯಾರೂ ಇಲ್ಲ. ನನಗೂ ನಿಮ್ಮ ಅಪ್ಪನ ಚಾಕ್ರಿ ಮಾಡಿ ಸಾಕಾಗದೆ ಹೋಗತ್ತಾಗಿ. ಇದು ಬರ್ತೀನಿ ಒಂದು ನಾನು ಬರ್ದ ಹೋದ್ರೆ ಒಂದು 3-4 ದಿನ ಬರೋಕೋಬೇಡಿ. ನಾನು ಆಮೇಲೆ ನಾನೇ ಬರ್ತೀನಿ. ನನ್ನ ತಮ್ಮನ ತಲೆ ಹತ್ತಲ ನಾನು ಬಿಡಿಸ್ಕೊತೀನಿ. ಅಲ್ಲ ಕಣೆ, ನನ್ನ ಊಟ ತಿಂಡಿ ಎಲ್ಲ ನೀ ಯಾರು ನೋಡೋದು? ನೀನು ಹಂಗೆ 6 ಗಂಟ್ಲೆಯ 4-5 ದಿನ ಗಂಟ್ಲೆ ಹೋಗ್ಬಿಟ್ರೆ ನಾನೇನು ಮಾಡಲಿ ಅಂತವ? ನೀ ಒಳ್ಳೆ ದಡ್ರಂಗೆ ಆಡ್ತಿರಲಿ. ನಿಮ್ಮ ತಂಗಿ ಬರಕಲ್ವಾ ಮನೆಗೆ? ನಿಮ್ಮ ಅವ್ವ ಮಾಡ್ತಾಳೆ ಅಡುಗೆಯ, ನಿಮ್ಮ ಹೊತ್ತಿಗೆ ಮಾಡ್ತಾಳೆ. ನಿಮ್ದೇನು ಅಲ್ಲಿಲ್ಲ ಅಂದ್ರೆ ಅಲ್ಲಿಲ್ಲ ಅಂದ್ರೆ ಅಲ್ಲಿ ಎಲ್ಲ ಅಂತ ತಿನ್ಕೊಂಡಿರ್ಬೋದು. ನನ್ನೇ ಕಾಯ್ಕೊಂಡು ಏನು ದಿನ ನಾನು ಮಾಡೋ ಅಡುಗೆ ಬಿಟ್ಟು ನೀನು ತಿನ್ನೋಕ್ಕೆ ಇಲ್ಲ ಅನ್ನೋಂಗೆ ಆಡ್ತೀರಿ. ಹೋಟ್ಲ್ ಇಡ್ಲಿ ತಿನ್ಕೊಂಡ್ರು ಆಯ್ತದವ. ಏನು ಮಲ್ಲು ಬೇಕಾದಂಗೆ ಮಾಡ್ತಾರೆ. ಅಯ್ಯೋ ಬನ್ನಿ ನಾಟಕಕ್ಕಂತ ನಿಮ್ಮದು. ವಾರ ಇಲ್ಲ ಅಂದ್ರೆ 15 ದಿನ ಆದರೂ ಇರ್ತಿರ್ಕಂತೆ. ಇರ್ತೀನಿ. ಅದು ಬೇರೆ ಅಂದರು ನಿನ್ನ ಬಿಟ್ಟಿರ್ಬೇಕಲ್ಲ ಅಂತ ಹಂಗೆ ಅಂದೆ ಆಟೆ. ಸರಿ ಆಯ್ತು ಬಿಡು. ಈಗೆಲ್ಲ ತುಂಬ್ಕಂದ ಹೂವಿದ್ದು ಒಂದು ಚೀಲ್ದಾಗೆ ಅವನು ಹಾಕಳಿ ಬಾ ಹಬ್ಕಾಗವು. ಎಲ್ಲನೂ ಹಾಕ್ಯಂದು ಇಟ್ಕೊಂಡಿದ್ದೀನಿ. ತರಕಾರಿ ನೀವು ತಂದುಕೊಟ್ಟಿರೋ ಎಲ್ಲನೂ ಹಾಕೊಂಡಿದ್ದೀನಿ. ಅಲ್ಲಿ ಚಿಕ್ಕಿ ಮನೆಗೆ ಹೋಗಿದ್ದೆ. ಅವರು ಬದನೆಕಾಯಿ ಬೆಳೆದಂತೆ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಕೊಟ್ಟರು. ಅವನು ಇಟ್ಕೊಂಡು ನೀವು ಇನ್ನೇನು ಮಾಡೋಕ್ಕೆ ಅಂತವ ಎಲ್ಲನೂ ಇಟ್ಕೊಂಡಿದ್ದೀನಿ. ನಿಮ್ಮವ್ವ ಬಂದೇ ಗಾಡಿ ಗಿಡಕೋಬೇಡಿ ನೋಡ್ತಾಳೆ ನಿಮ್ಮವ್ವ. ಅದಕ್ಕೆ ನಾನು ಎಲ್ಲನೂ ಹಾಕಿ ಅದ್ರ ಮೇಲೆ ಶಾಲೆ ಮುಚ್ಚಿರ್ತೀನಿ ಅಂದ. ಆಮ್ಯಾಕೆ ನಾನು ಹೋಗಿ ಹಿಂದೂ ಕುತ್ಕೊತೀನಿ. ನಿಮ್ಮ ಅವ್ಗೆ ತಿಳಿಯೋಕ್ಕಲ್ಲ. ನಾನು ಹೆಂಗಾರ ಮಾಡೋಸಿ ಬೆಣ್ಣೆ ಇಸ್ಕೊಳ್ಳೋಣ ಅಂತ ಮಾಡಿದೆ. ಹೆಣ್ಮಕ್ಳು ಬರ್ತಾರೆ ಇಲ್ಲ ಅಂತ ಅಂತು. ಗೊತ್ತಾಯ್ತೇನೋ ಅಲ್ಲಿಗೆ ತಗೊಂಡೋಗ್ತೀನಿ ಅಂತವ. ಇಲ್ಲ ಅಂತ ಅಂತು. ಸರಿ ಬಿಡು ಅನ್ಕೊಂಡು ಸುಮ್ಕಾದೆ. ನಿಮ್ಮ ಮುಂದೆ ಹಾಕಿ ಕೊಡೋಕೋಬೇಡಿ ಗಾಡಿಗೆ. ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಒಂದು ವರ್ಷ ಬಂದು ಗಾಡಿ ಕುತ್ಕೊತೀನಿ. ನೀವು ಹೊಸಿ ಮುಂದಕ್ಕೆ ನಿಲ್ಲಿಸ್ಕೊಂಡಿರಿ ಗಾಡಿಯ. ನಿಮ್ಮ ಅವ್ವ ಬಂದು ನೋಡಿದ್ರು ಕಾಣಬಾರ್ದಂಗೆ. ಹೊಸಿ ಆ ಕಡೆಗೆ ಕರಾಸಾಗಿ ನಿಲ್ಲಿಸ್ಕೊಂಡಿರಿ. ಕರಾಸಾಗಿ ಕರಾಸಾಗಿ ನಿಲ್ಲಿಸ್ಕೊತೀನಿ. ಕರಾಸಾಗಿ ಮುಂದಕ್ಕೆ ಆ ಕ್ರಾಸಲ್ಲಿ ನಿಲ್ಲಿಸಿರ್ತೀನಿ. ಬಂದು ಅದು ಕಳಿವಂತೆ. ಕಾಪಿ ಗೀಪಿ ಇದ್ರೆ ಇಟ್ಕೊಬರಾಗಿ ಹೊಸಿಯ ಸಾಕಾಗದೆ ನನಗೂ ಒತ್ತಾರಿಂದವ. ಇನ್ನು ಸುಮ್ಮನೆ ಇವತ್ತು ಹೋಗಲ್ಲ ಅಂದ್ರೆ ಮತ್ತೆ ಒತ್ತಾರೆ ಆಟೋಕ್ಕೆ ಬಿಟ್ಕೊಡ್ತೀನಿ ಬಿಡು. ಆಟೋಕ್ಕೆ ಆದರೂ ಅವಳು ಕೆಲಸ ಮಾಡ್ತಿರ್ತಾಳೆ. ನೀನು ಹೇಳ್ಬಿಟ್ಟು ಗಾಡಿ ಹೊತ್ಕೊಬೋದು ಆರಾಮಾಗಿ. ನಾನಲ್ಲಿ ನಿಲ್ಲಿಸ್ಕೊಂಡಿರ್ತೀನಿ ಮುಂದೆ. ಬನ್ರಿ ಬಿಟ್ಕೊಡಿ. ಏನು ಕತ್ತಲ್ಲಿ ಹೋದ್ರೆ ಏನಾಯ್ತದೆ? ಮಲಗಿದ್ದು ಒತ್ತರ ಕಿತ್ತು ಬರೀರತ್ತೆ ನೀವು.
ನೀನು ಬಂದೇಳ್ಕೆ ಬಂದಿದ್ರೆ ಯಾರೋ ಒಂಥರ ಮೇಲೆ ಕತ್ಲಾಯ್ತು ಕತ್ಲಾದ್ಮೇಲೆ ಒಂಡಬಾರ್ದು ಯಾಕೆ ಬೇಕು ದಾರಿಲಿ ಕಳ್ರು ಕಾಕ್ರು ದೂರ ಏನಿಲ್ಲ ಇಲ್ಲ ಹತ್ರವಯ್ಯ ಆದ್ರೂ ಇಲ್ದವೆಲ್ಲನೂ ಯಾಕೆ ನಾವು ಮೈ ಮೇಲೆ ಹೇಳ್ಕೋಬೇಕು ಚೆನ್ನಾಗಿದ್ರೆ ಎಲ್ಲ ಚಂದ ಏನಾರ ಒಂಚೂರು ಚಂದಗೆಡ್ತು ಏನಾರ ಆಯಿತು ಅಂದರೆ ಇಷ್ಟೊತ್ತಿನಾಗ ಬೇಕಾಗಿತ್ತು ಈ ಮುಂಡೋಕೆ ಬೆಳಗ್ಗೆ ಹೋಗಿದ್ರೆ ಏನಾಗಿತ್ತು ಬೇಡವಲ್ಲ ಅಂತ ಅಂದ್ಬಿಟ್ಟು ತಲೆಗೆ ಒಂದು ಮಾತಾಡ್ತಾರೆ ಜನಗಳು ಅದಕ್ಕೆ ಇವತ್ತೊಂದು ರಾತ್ರಿ ಅಲ್ವಾ ಬಿಡು ಒತ್ತಾರೆ ಬೇಕಾದ್ರೆ ಆಟೋದಕ್ಕೆ ಬಿಟ್ಕೊಡ್ತೀನಂತೆ ನೀವು ಹೇಳೋದು ಸರಿನೇ. ಸರಿ ಬಿಡಿ ಆ ಥರನೇ ಅದಕ್ಕೆ ಬಿಟ್ಕೊಡಿ. ಹೊಸಿ ಕಾಸಿದ್ರೆ ಕೊಡ್ರಿ, ನನ್ನ ಕೈಯಾಗ ಕಾಸೇ ಇಲ್ಲ. ಕಾಸು ಬಾಯ್ಬಿಟ್ಟು ಕೇಳೋವರೆಗೂ ಕೊಡೋಕ್ಕಲ್ಲ. ನಾನು ಕೊಡ್ತೀರಿ ಪುಣ್ಯಾತ್ಮ ಅಂತ ಇಟ್ಟಗಂಟ ನೋಡಿದ್ ನಾವು. ಏನು ಬಿಚ್ಚ ಮಾತೇ ಇಲ್ಲ. ಆದರೂ ಹಿಂಗೆ ಜುಗ್ರಾಬಿಟ್ರೆ ಹೆಂಗ್ರಿ? ಅಪ್ಪಗಿಂತ ಮಗ ಜುಗ್ಗ, ಮಗನಿಗಿಂತ ಅಪ್ಪ ಜುಗ್ಗ. 1 ರೂಪಾಯಿ ಹತ್ತಿಗಿತ್ತಾಗೆ ಬಿಚ್ಚಕ್ಕವಲ್ಲ ನೀವು. ಕಾಸು ಇಲ್ಲ ಕಣೆ ಬಿಚ್ಚಕ್ಕಲ್ಲ ಅಂದರೆ ನಿಂದೊಳ್ಳೆ ಕತೆ ಆಯಿತು. ಇದ್ದು ಕೊಡ್ತೀನಿ, ಇಲ್ಲದೆ ಇರೋ ಹೇಳ್ತಾರನ. ಈಗೆಲ್ಲೋ ನೆನ್ನೆ ಹೊಸಿಯ ಇವನ್ನ ಸಂತಿಗೆ ಬಂದದ್ದೇ ಬೀನ್ಸ್ ಕೈಯ ಎಲ್ಲಿ ಬಿದ್ದು ತಗೊಂಡು ನಿನಗೆ ನಂತ ಏನು ಅಪಾರ ಇಲ್ಲ. ಹೊಸಿ ಕೊಟ್ಟಿರ್ತೀನಿ ಅದ್ರಾಗೆ ಹೋಗಿ ಬರೋ. ನಿಮ್ಮ ಅಪ್ಪನ ಮನೆಯಲ್ಲ ಈಸ್ಕೊ ಖರ್ಚಿಗೆ ಬೇಕು ಅಂತ. ನೀನೇನು ಜಾತ್ರೆಗೆ ಹೋಯ್ತಾ ಇಲ್ವ? ನಿಂಗೆ ಮಾಡೋಕೆ ಅವರೇ ಕೊಟ್ಟು ಕಳಿಸ್ತಾರೆ. ಗೌರಿ ಹಬ್ಬ ಅಲ್ವಾ, ಅವರೇ ಕೊಟ್ಟು ಕಳಿಸ್ತಾರೆ. ಕೊಡ್ತೀನಿ, ಹಾಕಿ ಬೆಳಗ್ಗೆ ಬಿಟ್ಟು ಕೊಡ್ಬೇಕಾದ್ರೆ ಕೊಡ್ತೀನಿ ಅಂತ. ಇದಪ್ಪ ಹೋಗಿ ನಮ್ಮ ನಾಗರಾಜಿಗೆ ಒಂದು ಹುಡುಗಿ ಐತೆ ಅಂತ ಹೇಳಿದ್ನಲ್ಲ, ಅಲ್ಲೇನು ನೆಂಟ್ರದು. ಅದನ್ನ ನೋಡ್ಕೊಂಡು ಮನೇಲಿ ಏನು ಎತ್ತ ಹಿಂಗೈತೆ ಕೊಡ್ತೀರಾ ಅಂತವ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ವಿಚಾರಿಸ್ಕೊಂಡೆ ಬರ್ತೀನಿ. ಬೋತಿದ್ದಂಗೆ ಆದಾಗ ಅತ್ತಿಗೆ ಹೇಳಿದ್ರೆ ಮದುವೆ ಮಾಡಿ ಮುಗಿಸ್ತಾರೆ. ಈಗ ಈಟೆಲ್ಲ ಆದಮೇಲೆ ನನ್ನ ಪ್ರಕಾರ ಪುಟ್ಟಿಗೆ ಅವ್ನು ತಂದ್ಕೊಳ್ಳೋದು ಭಾರಿ ಅನುಮಾನವಯ್ಯ. ಅದು ಆಗದ ಮಾತು ಬಿಡಿ. ನಾನೇ ಹೇಳ್ತೀನಿ. ಒಳ್ಳೆ ನಮಗೆ ಕೆಲಸ ಸಲೀಸಾಗೋತು ಇದೊಂದು ಆಗಿದ್ರಿಂದವ. ಜಗಳ ಆಯಿತು, ಕಳಿಸ್ಲಿಲ್ಲ, ಬೇಜಾರ ಅನ್ನೋದೊಂದು ಬಿಟ್ಟರೆ ನನಗೆ ಸುಲಭ ಆಗೋಯ್ತು ಕೆಲಸ. ಇನ್ನೇನಿಲ್ಲ. ಆ ಹುಡುಗಿದು ಒಂಚೂರು ಇದನ್ನ ಹೆಂಗೆ ಏನು ಅಂತ ಕೇಳ್ಕೊಬಂದು ಹೇಳಿ ಹುಡುಗಿದು ಜಾತಕ ತಗೊಬಂದು ಕೊಟ್ಬಿಟ್ರೆ ಆತಾಗಿ ಮದುವೆ ಮಾಡಾಕ್ಬಿಡ್ತಾರೆ. ಏನು ಕಾಯಿದೆಲ್ಲ ಏನಿಲ್ಲ, ಯಾವ ಪುಟ್ಟಿನೂ ಇಲ್ಲ ಪಟ್ಟಿನೂ ಇಲ್ಲ. ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಏನಾರ ಮಾಡ್ಕೊಳ್ಳೋ ಮರ ಆತಾಗಿ ನನಗೇನು ಅವನು ಯಾರನ್ನ ಮದುವೆ ಮಾಡ್ಕೊಂಡು ನನಗೇನಾಗಬೇಕು? ಅವನೇ ಸಂಸಾರ ಮಾಡೋದು, ನಾನು ಮಾಡಕ್ಕೆ ಹೋಯ್ತಾನೆ ಸಂಸಾರವ. ಏನಾರು ಮಾಡ್ಕೊಂಡು ನಾಳೆ ಆಗೋಗಿ ಯಾರು ತಂದ್ಕೊಳ್ಳಿ. ನನಗೆ ಹೊಸಿ ಉಣ್ಣ ಕೊಟ್ಟು ತಿಂದ್ಬಿಟ್ಟು ಒಂಗಳಿಗೆ ಉಳ್ಕೊತೀನಿ. ಕಾಪಿ ಅಂತ ಕೊಡೋಕ್ಕಲ್ಲ ನಂಗೆ ಗೊತ್ತಾಯ್ತು. ಉಣ್ಣಕ್ಕೆ ಕೊಡೋತಕ್ಕೆ ತಿಂದ್ಬಿಟ್ಟು ಇಲ್ಲ ಒಂಗಳಿಗೆ ಉಳ್ಕೊತೀನಿ. ನಂಗೆ ಆಯ್ತಾಯಿಲ್ಲ ಕಣ. ಒತ್ತರಿಕೆ ನಾಟಕಕ್ಕೆ ಬರೀ 10 ದಿನ ಬಿಟ್ಟು ಕೊಡಬೇಕು. ತಗೊಬ ಇರ್ಬಿ ನೋವು. ಏನು ನೀವು ಸಂಸಾರ ಮಾಡೋ ಹಿಡಿದಾಗಿದ್ರೆ ಹೆಂಗೆ? ಚಿಂತಿದ್ದಾನೆ ಸಂತಾನ ಇದ್ದೆ ಅಂತ ನಿಮ್ಗಿನ್ನ ಏನಿಲ್ಲ. ಸಂದ್ಲು ಮನೆ ಕೆಳದಾಗ ಏನ ತಂದು ಹಾಕ್ತೀನಿ, ಹಾಕು ತಿಂದ್ಬಿಟ್ಟು ಉಳ್ಳಾಕಿವಂತೆ.